ಶಿವರಾತ್ರಿ ಪ್ರಯುಕ್ತ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿ ವತಿಯಿಂದ ಫೆಬ್ರವರಿ 15ರಂದು ವಿವಿಧ ಭಜನಾ ತಂಡಗಳಿಂದ ನಗರದಲ್ಲಿ ಸಂಕೀರ್ತನೆ ಏರ್ಪಡಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ಕೆಕೆ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಮತ್ತು ಗ್ರಾಮಾಂತರ 25 ಭಜನಾ ತಂಡಗಳು ಪಾಲ್ಗೊಳ್ಳಲಿವೆ. ನಗರ ಸಂಕೀರ್ತನೆ ಸಂಜೆ 6 ಗಂಟೆಗೆ ಕೋದಂಡರಾಮ ದೇವಸ್ಥಾನದಿಂದ ಆರಂಭವಾಗಲಿದೆ. ಕರ್ಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಗೋವಿಂದಸ್ವಾಮಿ ಹಾಗೂ ನಗರಸಭಾ ಅಧ್ಯಕ್ಷೆ ಪಿ. ಕಲಾವತಿ ಅವರು ಉದ್ಘಾಟಿಸಲಿದ್ದಾರೆ. ನಂತರ ಮುತ್ತಪ್ಪ ದೇವಸ್ಥಾನ, ಬನ್ನಿಮಂಟಪ, ಚೌಕಿ, ನಗರದ ಪೊಲೀಸ್ ಠಾಣೆ, ಜಿಟಿ ವೃತ್ತ, ಎಂಎಂ ವೃತ್ತವಾಗಿ ಆಂಜನೇಯ ದೇವಸ್ಥಾನದ ಮೂಲಕ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಮಂಗಳವಾಗಲಿದೆ ಎಂದರು. ಮೆರವಣಿಗೆಯಲ್ಲಿ ಭಜನಾ ಸಂಕೀರ್ತನೆಗಳು ಮೊಳಗಲಿವೆ. ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಮಡಿಕೇರಿ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಿಂದ ದೇವರಕುಲಿಂದ ಈ ಕಡೆ ಹಾಗೆ ತಮ್ಮದ ಮನೆ, ಹಾಕತ್ತೂರು, ಈ ಪ್ರದೇಶ ಮರಗೋಡು ಇದೆಲ್ಲ ಸೇರಿ 11 ತಂಡ, ಒಟ್ಟು 25 ಭಜನಾ ತಂಡಗಳು ಅವತ್ತು ಈ ನಗರ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುತ್ತವೆ. ಕೋದಂಡರಾಮ ದೇವಸ್ಥಾನದ ಇಂದ ಆರಂಭವಾಗುವ ನಗರ ಸಂಕೀರ್ತನೆಯನ್ನು ರಾಜರಾಜೇಶ್ವರಿ, ಉಪ್ಪಳದ ರಾಜರಾಜೇಶ್ವರಿಯ ಧರ್ಮದರ್ಶಿಗಳಾದ ಶ್ರೀಯುತ ಗೋವಿಂದಸ್ವಾಮಿ ಹಾಗೆ ಪುರಸಭಾ ಅಧ್ಯಕ್ಷೆ ಶ್ರೀಮತಿ ಕಲಾವತಿಯವರು ದೀಪ ಬೆಳಗಿ ಉದ್ಘಾಟನೆ ಮಾಡ್ತಾರೆ. ಆರಂಭಿಕ ಎಲ್ಲ ವ್ಯವಸ್ಥೆಯನ್ನು ಕೋದಂಡರಾಮದವರು ದೇವಸ್ಥಾನದ ಭಜನಾ ಮಂಡಳಿ ವಹಿಸಿಕೊಂಡಿದ್ದಾರೆ. ಅಲ್ಲಿಂದ ಮುತ್ತಪ್ಪ ದೇವಸ್ಥಾನದೊಳಗೆ ಹೋಗಿ ಅಲ್ಲಿಂದ ಬನ್ನಿಮಂಟಪ, ಮಾಧವಪೇಟೆ ದಾರಿ ಸಿಗುವಂಥ ಎಲ್ಲ ದೇವಸ್ಥಾನಗಳಲ್ಲಿ ಕುಣಿತ ಭಜನೆಯ ಪ್ರದರ್ಶನ ಕೂಡ ಇರುತ್ತೆ. ಅಲ್ಲಿಂದ ಮುಖ್ಯ ರಸ್ತೆಗಾಗಿ ಪೊಲೀಸ್ ಸ್ಟೇಷನ್, ಜನಕಿಲ್ಮೆಯ ರಸ್ತೆಗಾಗಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಮಂಗಳದ ಕಾರ್ಯಕ್ರಮ ಇರುತ್ತೆ. ಈ 25 ತಂಡದಲ್ಲಿ 3 ತಂಡಗಳು ಕುಣಿತ ಭಜನಾ ತಂಡಗಳಿರ್ತವೆ. ಮಕ್ಕಳು ಕುಣಿತ ಭಜನೆಯ ಅಭ್ಯಾಸವನ್ನು ಮಾಡಿದರೆ ಅವರು ಕುಣಿತ ಭಜನೆಯ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ದಾರಿ ಉದ್ದಕ್ಕೂ ದೇವರ ನಾಮ ಸಂಕೀರ್ತನೆ ಹೇಳ್ತಾ ಶಿವರಾತ್ರಿಗೆ ಒಂದು ಹೊಸ ಶೋಭೆಯನ್ನು ಕೊಡುವ ಪ್ರಯತ್ನ ಶ್ರೀ ರಾಮ ಆಂಜನೇಯ ಭಜನಾ ಮಂಡಳಿ ಮಡಿಕೇರಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬರೇ ಭಜನಾ ಮಂಡಳಿಯವರು ಮಾತ್ರ ಅಲ್ಲ, ಎಲ್ಲ ಹಿಂದೂ ಬಂಧುಗಳು ಕೂಡ ಭಾಗವಹಿಸಬಹುದು. ಭಜನೆಯ ಹಾಡನ್ನು ಹಾಡುವಂಥದ್ದು ಮತ್ತು ಆ ಗುಂಪಿನವರೆಲ್ಲ ಹಾಡುವಂಥದ್ದು ಅದೊಂದು ಸಣ್ಣ ವ್ಯವಸ್ಥೆಯನ್ನು ಈ ಸೇರಿ ಮಾಡಿಕೊಂಡಿದ್ದೇವೆ. ಸೊ ಅದರಿಂದ ಅದು ಪ್ರತಿ ಈ ಥರದ ಗುಂಪಿನಲ್ಲಿ ಕೂಡ ಒಂದು ನೃತ್ಯ ಭಜನೆಯ ತಂಡ ಇರ್ತದೆ. ಅದು ಈ ನಾವು ಹೋಗುವ ಮಾರ್ಗದಲ್ಲಿ ಸಿಗುವಂಥ ಎಲ್ಲ ದೇವಸ್ಥಾನದ ಒಂದು ಕಡೆ ಮತ್ತು ಪ್ರಮುಖ ಕೇಂದ್ರಗಳಲ್ಲಿ ಜನ ಇರುವ ಪ್ರಮುಖ ಕೇಂದ್ರಗಳಲ್ಲಿ ಆ ಮಕ್ಕಳು ಅಥವಾ ಆ ಭಜನಾ ತಂಡದವರು ನೃತ್ಯ ಭಜನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಭಜನೆಯನ್ನು ಹಾಡ್ಕೊಂಡು ಹೋಗ್ತಾರೆ. ಗೋಷ್ಠಿಯಲ್ಲಿ ರಾಮಾಂಜನೇಯ ಭಜನಾ ಮಂಡಳಿಯ ಪ್ರಮುಖರಾದ ದಿನೇಶ್ ಕುಮಾರ್, ಚಂದ್ರಶೇಖರ್, ವಿಶಾಲಾಕ್ಷಿ ಹಾಗೂ ರಂಜನ್ ಪಾಲ್ಗೊಂಡಿದ್ದರು.